ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗೆಲುವಿಗಾಗಿ ಶ್ರಮ ಪಡ್ತಾ ಇದ್ರೆ ಮತ್ತೊಂದು ಕಡೆ ಆಪ್ತರನ್ನ, ಮಕ್ಕಳನ್ನ, ಸಂಬಂಧಿಕರನ್ನ ಕಣಕ್ಕಿಳಿಸಿರುವಂತಹ ಕೆಲ ಸಚಿವರಿಗೆ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಟಾಸ್ಕ್ ಅನ್ನ ಕೂಡ ಕೊಡಲಾಗಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನದು? ಇದೇ ಈ ಹೊತ್ತಿನ ವಾರ್ನಿಂಗ್ ಸ್ಟೋರಿ ವಿಶೇಷ. ಗೆದ್ರೆ ಗಾದಿ, ಸೋತ್ರೆ ಮಾಜಿ. ನಾನು ನಾಗೇಂದ್ರ ಬಾಬು. ಕರ್ನಾಟಕದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರು ಅಂತ ಹುಡುಕಿದಾಗ ಕಾಂಗ್ರೆಸ್ ಪಾಳದಲ್ಲಿ ಕೆಲ ಸಚಿವರ ಮಕ್ಕಳಿದ್ದಾರೆ, ಕೆಲ ಸಚಿವರ ಆಪ್ತರಿದ್ದಾರೆ, ಕೆಲ ಸಚಿವರ ಸಂಬಂಧಿಕರೇ ಇರೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಈ ಬಾರಿ ಅವರೆಲ್ಲರನ್ನು ಕೂಡ ಗೆಲ್ಲಿಸಿಕೊಂಡು ಬರುವಂಥ ಆಯಾ ಸಚಿವರ ಹೆಗಲಿಗೆ ಜವಾಬ್ದಾರಿಯನ್ನು ಹೊರಡಿಸಲಾಗಿದೆ. ಒಂದು ವೇಳೆ ಅವರನ್ನು ಸೋತ್ರೆ ಅವರ ಸ್ಥಾನವನ್ನು ಬಿಟ್ಟು ಕೊಡಬೇಕಾಗುತ್ತಾ? ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಆ ಒಂದು ವಾರ್ನಿಂಗ್ ನಿಂದಾಗಿ. ಹಾಗಾದ್ರೆ ಏನದು ನೋಡ್ಕೊಂಬರೋಣ ಬನ್ನಿ. ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳು ಹೇಳೋದಿಷ್ಟೇ, ನಿಮ್ಮ ನಿಷ್ಠೆ, ಪ್ರಾಮಾಣಿಕೆ, ಜವಾಬ್ದಾರಿ ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಆದರೆ ನೀವು ಹೋಗಿ ಟೈಮ್ ಕೊಟ್ಟಂಥ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದರೆ ಎಲೆಕ್ಷನ್ ಆದಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ನೀವು ಶ್ರಮ ಪಟ್ಟರೆ ನಿಮಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಷನ್ ಆಗ್ತದೆ. ಇದೇ ನೋಡಿ, ಇದೊಂದೇ ಡೈಲಾಗ್ ಇಡೀ ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ಸಣ್ಣಗೆ ನಡುಕ ಹುಟ್ಟಿಸಿರೋದು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಈ ಎಚ್ಚರಿಕೆಯ ಮಾತುಗಳನ್ನಾಡುತ್ತಲೇ ಸುತ್ತಲೂ ಇದ್ದ ಕೈ ನಾಯಕರು, ಮಂತ್ರಿಗಳ ಎದೆಯಲ್ಲಿ ಚಿಕ್ಕದೊಂದು ನಡುಕ ಹುಟ್ಟಿದ್ರೂ ಅಚ್ಚರಿಯಿಲ್ಲ. ಕೆಪಿಸಿಸಿ ಪ್ರಚಾರ ಸಮಿತಿಯ ನೂತನ ಅಧ್ಯಕ್ಷರು ಹಾಗೂ 5 ಮಂದಿ ಕಾರ್ಯಾಧ್ಯಕ್ಷರು ಸಮರ್ಥವಾಗಿ ಕೆಲಸ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಬೇಕು. ಕೊಟ್ಟ ಕೆಲಸವನ್ನ ಸಮರ್ಥವಾಗಿ ಮಾಡದಿದ್ದರೆ ಚುನಾವಣೆ ನಂತರ ಮಾಜಿಯಾಗುತ್ತೀರಿ ಎಂಬುದು ತಲೆಯಲ್ಲಿ ಇರಲಿ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇರವಾಗಿಯೇ ಎಚ್ಚರಿಕೆಯನ್ನ ನೀಡಿದ್ದು ಇಡೀ ಕಾಂಗ್ರೆಸ್ ಮಂತ್ರಿ ಮಂಡಲದಲ್ಲಿ ಸಣ್ಣ ಸಂಚಲನಕ್ಕೂ ಕಾರಣವಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ತಮ್ಮ ನೇತೃತ್ವದಲ್ಲಿ ನಡೆದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹಾಗೂ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್, ಜಿಸಿ ಚಂದ್ರಶೇಖರ್, ವಿನಯ್ ಕುಲಕರ್ಣಿ, ಮಂಜುನಾಥ್ ಭಂಡಾರಿ, ವಸಂತಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡೋ ವೇಳೆ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೆಲಸ ಮಾಡಬೇಕು. ಪಕ್ಷ ನೀಡಿರುವುದು ಮಹತ್ವದ ಜವಾಬ್ದಾರಿ ಎಂಬುದರ ಅರಿವು ಇರಬೇಕು. ಶ್ರಮ ಪಟ್ಟರೆ ಮಾತ್ರ ನಿಮ್ಮ ಜವಾಬ್ದಾರಿ ಮುಂದುವರಿಯುತ್ತೆ. ಇಲ್ಲದಿದ್ದರೆ ಚುನಾವಣೆ ನಂತರ ಈ ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು. ಸಮರ್ಥವಾಗಿ ಕೆಲಸ ಮಾಡದವರು ಮಾಜಿಯಾಗ್ತೀರಿ ಎಂಬುದು ತಲೆಯಲ್ಲಿ ಇರಲಿ ಎಂದು ಹೇಳಿದ್ದಾರೆ. ಹೀಗೆ ಡಿ.ಕೆ. ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನ ನೀಡುತ್ತಲೇ ಇದು ಕೇವಲ ಪದಾಧಿಕಾರಿಗಳು, ಕಾರ್ಯಾಧ್ಯಕ್ಷರಿಗೆ ಸೀಮಿತವಾದುದಲ್ಲ. ಬದಲಾಗಿ ಅಲ್ಲಿದ್ದ ಪ್ರತಿ ನಾಯಕರಿಗೂ, ಸಚಿವರಿಗೂ ಕಡ್ಡಿ ತುಂಡಾದಂತೆ ಸಂದೇಶವೊಂದನ್ನ ರವಾನಿಸಿದಂತಿತ್ತು. ಅಲ್ಲಿಗೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದ್ರಷ್ಟೇ ನಿಮ್ಮ ಸ್ಥಾನಗಳು ನಿಮ್ಮ ಕೈಯಲ್ಲಿ. ಇಲ್ಲದಿದ್ರೆ ಇತರೆ ಆಕಾಂಕ್ಷಿಗಳ ಪಾಲಾದ್ರೂ ಅಚ್ಚರಿ ಪಡಬೇಡಿ ಅನ್ನೋ ಮೂಲಕ ಪಕ್ಷದ ನಿಲುವು ಏನು ಎಂಬುದನ್ನ ಸ್ಪಷ್ಟಪಡಿಸಿದ್ರು. ಲೋಕ ಕಣವೇ ಸಚಿವರಿಗೆ ನಿರ್ಣಾಯಕ. ಮಕ್ಕಳು, ಸಂಬಂಧಿಕರು ಗೆಲ್ಲಲೇಬೇಕು. ಇಲ್ಲವೆಂದ್ರೆ ಸಚಿವರಿಗೆ ಕಾದಿದೆ ಶಾಕ್. ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಕಣದಲ್ಲಿ ಬಿಜೆಪಿ ವಿರುದ್ಧ ಭರ್ಜರಿ ಗೆಲುವು ಸಾಧಿಸೋ ಉಮೇದಿನಲ್ಲಿರೋ ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಹಾಕಿಕೊಂಡಿರೋದು ಅಂತಿಂತ ಟಾರ್ಗೆಟ್ ಅಲ್ಲ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಡೆ ಪಕ್ಷ 20 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು. ಅದಕ್ಕಾಗಿ ಮೊದಮೊದಲು ಕೈ ವರಿಷ್ಠರು ಹಾಲಿ ಸಚಿವರನ್ನೇ ಕಣಕ್ಕಿಳಿಸೋ ಯೋಜನೆಗೆ ಕೈ ಹಾಕಿತ್ತು. ಕೊನೆ ಪಕ್ಷ 8 ರಿಂದ 10 ಹಾಲಿ ಸಚಿವರನ್ನ ಕಣಕ್ಕಿಳಿಸೋ ಕುರಿತು ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಒತ್ತಡವನ್ನ ಹಾಕಿದ್ರು. ಆದ್ರೆ ಕೈ
ಹೈಕಮಾಂಡ್ ಏನೇ ಒತ್ತಡವನ್ನ ಹಾಕಿದ್ರೂ ಅದಕ್ಕೆ ಹಿಂದೇಟು ಹಾಕ್ತಿದ್ದ ಕೈ ಸಚಿವರು ತಮ್ಮ ಮಕ್ಕಳು ಸಂಬಂಧಿಕರಿಗೆ ಟಿಕೆಟ್ ಕೊಡಿ ಗೆಲ್ಲಿಸಿಕೊಂಡು ಬರ್ತೇವೆ ಅನ್ನೋ ಮೂಲಕ ಸಂಸತ್ಗೆ ಸ್ಪರ್ಧಿಸೋ ಅವಕಾಶದಿಂದ ಬೇಕಂತಲೇ ತಪ್ಪಿಸಿಕೊಂಡಿದ್ರು. ಇಲ್ಲೇ ಇದ್ರೆ ಮಂತ್ರಿಗಿರಿ, ಒಂದು ವೇಳೆ ಲೋಕಸಭಾ ಸಮರದಲ್ಲಿ ಸೋತ್ರೆ ಸುಖ ಸುಮ್ಮನೆ ವರ್ಚಸ್ಸಿಗೆ ಹೊಡೆತ ಬೀಳುತ್ತೆ, ಅಥವಾ ಅಪ್ಪಿತಪ್ಪಿ ಗೆದ್ರೆ ಲೋಕಸಭೆಗೆ ಹೋಗಬೇಕಾದ್ರೆ ಇಲ್ಲಿ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಬೇಕಾಗುತ್ತೆ ಎಂಬ ಭೀತಿಯಲ್ಲಿ ತಮ್ಮ ಮಕ್ಕಳಿಗೆ ಟಿಕೆಟ್ ಕೇಳಿದ್ರು. ಅಲ್ಲದೆ ಇದು ಕೈ ವರಿಷ್ಠರಿಗೆ ಒಂದು ರೀತಿ ಭಾರಿ ಸವಾಲು ಎಂಬಂತಾಗಿತ್ತು. ಆದ್ರೆ ಸಚಿವರ ಆಶಯದಂತೆ ಅವರ ಮಕ್ಕಳಿಗೆ ಹೈಕಮಾಂಡ್ ಟಿಕೆಟ್ ನೀಡಿದೆ. ಹೀಗೆ ಟಿಕೆಟ್ ನೀಡಿದ ನಂತರ ಈಗ ಡಿಕೆಶಿ ಅದೊಂದು ಡೈಲಾಗ್ ಹೇಳುವ ಮೂಲಕ ನಿಮ್ಮ ಮಕ್ಕಳು ಸಂಬಂಧಿಕರನ್ನ ಗೆಲ್ಲಿಸಿಕೊಂಡು ಬಂದ್ರಷ್ಟೇ ನಿಮ್ಮ ಸ್ಥಾನಗಳು ಉಳಿಯೋದು, ಇಲ್ಲದಿದ್ರೆ ಪದತ್ಯಾಗಕ್ಕೆ ಸಿದ್ಧರಾಗಿ ಎಂಬ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. 34 ಸಚಿವರ ಪೈಕಿ 10 ಸಚಿವರಿಗೆ ಬಿಗ್ ಚಾಲೆಂಜ್. ಅಖಾಡದಲ್ಲಿದ್ದಾರೆ ಇವರ ಮಕ್ಕಳು, ಸಂಬಂಧಿಕರು. ಅಂದಹಾಗೆ ಈ ಬಾರಿ ಲೋಕಕಣದಲ್ಲಿ ಕುಟುಂಬ ರಾಜಕಾರಣ ಎಂಬುದು ಈ ಹಿಂದಿನ ಎಲ್ಲ ದಾಖಲೆಗಳನ್ನೇ ಧ್ವಂಸಗೊಳಿಸಿರೋದು ವಿಶೇಷದ ಜೊತೆಗೆ ವಿಪರ್ಯಾಸವೂ ಹೌದು. ಅದರಲ್ಲೂ ಈ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ಗಿಂತ ಕೈಪಡೆ ಭಾರಿ ಮುಂಚೂಣಿಯಲ್ಲಿದೆ. ಒಟ್ಟು 34 ಸಚಿವರ ಪೈಕಿ ಪ್ರಬಲ ಖಾತೆಯನ್ನ ಹೊಂದಿರೋ ಒಟ್ಟು 10 ಸಚಿವರು ತಮ್ಮ ಮಕ್ಕಳು ಸಂಬಂಧಿಕರನ್ನ ಕಣಕ್ಕಿಳಿಸಿದ್ದಾರೆ. ಅಲ್ಲದೆ ಅವರಲ್ಲಿ ಗೆಲ್ಲಿಸಿಕೊಂಡು ಬರೋ ಪೂರ್ಣ ಜವಾಬ್ದಾರಿಯೂ ಅವರ ಮೇಲೆಯೇ ಇದೆ. ಇನ್ನು ಯಾರೆಲ್ಲ ಸಚಿವರು ಈ ಬಾರಿ ತಮ್ಮ ಮಕ್ಕಳು ಸಂಬಂಧಿಕರನ್ನ ಅಖಾಡಕ್ಕಿಳಿಸಿದ್ದಾರೆ ಎಂಬುದನ್ನೊಮ್ಮೆ ಹೇಳಿಬಿಡ್ತೀವಿ ನೋಡಿ. ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯಾರೆಡ್ಡಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾಗಿರೋ ರಾಮಲಿಂಗಾರೆಡ್ಡಿ ತಮ್ಮ ಪುತ್ರಿ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿಯನ್ನ ಬೆಂಗಳೂರು ದಕ್ಷಿಣದಿಂದ ಕಣಕ್ಕಿಳಿಸಿದ್ದಾರೆ. ಇಲ್ಲಿ ರಾಮಲಿಂಗಾರೆಡ್ಡಿ ಕಣಕ್ಕಿಳಿಸಿದ್ದಾರೆ ಅನ್ನೋದಕ್ಕಿಂತ ಹೈಕಮಾಂಡ್ ಆದೇಶಕ್ಕೆ ಒಪ್ಪಿದ್ದಾರೆ ಎಂದೇ ಹೇಳಬೇಕು. ಆದ್ರೆ ಇಲ್ಲಿ ಸೌಮ್ಯಾರೆಡ್ಡಿ ಬೆಂಗಳೂರು ದಕ್ಷಿಣದಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಸ್ಪರ್ಧಿಸುತ್ತಿದ್ದಾರೆ. ಆದ್ರೆ ಇದು ಬಿಜೆಪಿಯ ಭದ್ರಕೋಟೆ. ಈ ಹಿಂದೆ ಅನಂತ್ ಕುಮಾರ್ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರದಲ್ಲಿ ರೆಡ್ಡಿಯನ್ನ ತೇಜಸ್ವಿ ಸೂರ್ಯರ ವಿರುದ್ಧ ಗೆಲ್ಲಿಸಿಕೊಳ್ಳಲೇಬೇಕಾದ ಒತ್ತಡ ರಾಮಲಿಂಗಾರೆಡ್ಡಿ ಮೇಲಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. ಇನ್ನು ಬೆಳಗಾವಿ ಭಾಗದಲ್ಲಿ ಜಾರಕಿಹೊಳಿ ಕುಟುಂಬದ ಹಿಡಿತವನ್ನ ತಮ್ಮತ್ತ ಸೆಳೆಯೋ ಯತ್ನದಲ್ಲಿರೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ನನ್ನ ಕಣಕ್ಕಿಳಿಸಿದ್ದಾರೆ. ಇಲ್ಲಿ ಮೃಣಾಲ್ ಕೆಲ ತಿಂಗಳ ಹಿಂದೆಯಷ್ಟೇ ಕೈ ಹಿಡಿದು ಮತ್ತೆ ಕಮಲದತ್ತ ಹಿಂದಿರುಗಿದ ಬಿಜೆಪಿ ಹಿರಿಯ ನಾಯಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ಹೋರಾಡಿ ಜಯ ಗಳಿಸಬೇಕಿದೆ. ಆದ್ರೆ ದಿವಂಗತ ಸುರೇಶ್ ಅಂಗಡಿಯಂತಹ ಪ್ರಮುಖ ಬಿಜೆಪಿ ನಾಯಕರಿಂದ ಕೇಸರಿ ಭದ್ರಕೋಟೆಯಂತಾಗಿರೋ ಬೆಳಗಾವಿಯಲ್ಲಿ ಪುತ್ರ ಮೃಣಾಲ್ನನ್ನ ಗೆಲ್ಲಿಸಿಕೊಂಡು ಬರೋದು ನಿಜಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸವಾಲೇ ಸರಿ. ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್. ಇನ್ನು ಈ ಲಿಸ್ಟ್ನಲ್ಲಿರೋ 3ನೇ ಪ್ರಮುಖ ಸಚಿವರ ಹೆಸರೆಂದ್ರೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪರದ್ದು. ಹೈಕಮಾಂಡ್ ಒತ್ತಡವನ್ನು ಮೀರಿ ಮಹದೇವಪ್ಪ ಚಾಮರಾಜನಗರ ಲೋಕಕ್ಷೇತ್ರದ ಟಿಕೆಟ್ ಅನ್ನ ಪುತ್ರ ಸುನಿಲ್ ಬೋಸ್ಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಸುನಿಲ್ ನಿಲ್ಲೋದು ಬೇಡ, ಮಹದೇವಪ್ಪರವರೇ ಕ್ಷೇತ್ರದಲ್ಲಿ ನಿಂತ್ರೆ ಸೂಕ್ತ ಎಂದು ಸ್ಥಳೀಯ ಕೈ ನಾಯಕರು ಅಭಿಪ್ರಾಯವನ್ನ ಹೊರಹಾಕಿದ್ರು. ಆದ್ರೆ ಅದೆಲ್ಲವನ್ನೂ ಮೀರಿ ಮಹದೇವಪ್ಪ ತಮ್ಮ ಪುತ್ರ ಸುನಿಲ್ ಬೋಸ್ರನ್ನ ಕಣಕ್ಕಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಚಾಮರಾಜನಗರ ಮಹದೇವಪ್ಪ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯಗೂ ಪ್ರತಿಷ್ಠೆಯ ಕಣ. ಅದೇ ಕಾರಣಕ್ಕೆ ಚಾಮರಾಜನಗರದಲ್ಲಿ ತಮ್ಮ ರಾಜಕೀಯ ಎದುರಾಳಿ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನ ಪಡೆಯೋಕೆ ಸಿಎಂ ಸಿದ್ದು ಹಳೆ ವೈಷಮ್ಯವನ್ನ ಮರೆತು ಮುಂದಾಗಿದ್ದಾರೆ. ಇನ್ನು ಈ ಎಲ್ಲ ಬೆಂಬಲದೊಂದಿಗೆ ಮಗ ಸುನಿಲ್ ಬೋಸ್ರನ್ನ ಮಹದೇವಪ್ಪ ಗೆಲ್ಲಿಸಿಕೊಂಡು ಬರೋ ಒತ್ತಡದಲ್ಲಿದ್ದಾರೆ. ಅಲ್ಲದೆ ಈ ಮೂಲಕ ಧ್ರುವ ನಾರಾಯಣ್ರಂತ ಧೀಮಂತ ಕೈ ನಾಯಕರ ಸ್ಥಾನವನ್ನ ತುಂಬೋ ಅಗತ್ಯವೂ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ. ಮಕ್ಕಳನ್ನ ಕಣಕ್ಕಿಳಿಸಿ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ಮತ್ತೊಬ್ಬ ಪ್ರಮುಖ ಸಚಿವರೇ ಸತೀಶ್ ಜಾರಕಿಹೊಳಿ. ಚಿಕ್ಕೋಡಿ ಸದಲಗ ಕ್ಷೇತ್ರದಿಂದ ಪುತ್ರಿ ಪ್ರಿಯಾಂಕಾರನ್ನ ಕಣಕ್ಕಿಳಿಸಿದ್ದಾರೆ. ಇಲ್ಲಿ ಕೂಡ ಸತೀಶ್ ಕಣಕ್ಕಿಳಿಯಲಿ ಎಂಬುದು ಹೈಕಮಾಂಡ್ ಜೊತೆಗೆ ಡಿಸಿಎಂ ಡಿಕೆಶಿ ನಿಲುವಾಗಿತ್ತು. ಆದ್ರೆ ಅದೆಲ್ಲವನ್ನ ಮೀರಿ ಸತೀಶ್ ಪುತ್ರಿ ಪ್ರಿಯಾಂಕಾಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಬಿಜೆಪಿ ಹಾಲಿ ಸಂಸದರೂ ಆಗಿರುವ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನ ಅಖಾಡದಲ್ಲಿ ಎದುರಿಸಬೇಕಿದೆ. ಅಲ್ಲದೆ ಇದು ಕೂಡ ಬಿಜೆಪಿಯ ಭದ್ರ ಕೋಟೆಯಂತಾಗಿದ್ದು ಸತೀಶ್ ಜಾರಕಿಹೊಳಿ ಭಾರಿ ಪ್ರಯಾಸ ಪಡಬೇಕಿದೆ.
ಸಚಿವ ಈಶ್ವರ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ. ಇನ್ನು ಇದೇ ರೀತಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಪುತ್ರ ಸಾಗರ್ ಖಂಡ್ರೆಗೆ ಟಿಕೆಟ್ ಕೊಡಿಸಿರೋ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಲ್ಲಿ ಪುತ್ರನನ್ನ ಗೆಲ್ಲಿಸಿಕೊಂಡು ಬರಬೇಕಾದ ಒತ್ತಡದಲ್ಲಿದ್ದಾರೆ. 90ರ ದಶಕದಿಂದ ಬಿಜೆಪಿಯ ಭದ್ರಕೋಟೆಯಾಗಿರುವ ಬೀದರ್ನಲ್ಲಿ ಈ ನಡುವೆ ಕೈ ಒಮ್ಮೆ ಮಾತ್ರ ಗೆಲುವು ಕಂಡಿದೆ. ಅಲ್ಲದೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಹಾಲಿ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಬೀದರ್ ಬಿಜೆಪಿಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಅಲ್ಲದೆ ಇದೆಲ್ಲವನ್ನು ಮೀರಿ ಹೈಕಮಾಂಡ್ ಮತ್ತೆ ಖೂಬಾಗೆ ಟಿಕೆಟ್ ನೀಡಿದ್ದು ಇದೇ ಸ್ಥಿತಿಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಈಶ್ವರ ಖಂಡ್ರೆ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಮಗ ಸಾಗರ್ ಖಂಡ್ರೆಯನ್ನ ಗೆಲ್ಲಿಸಿಕೊಂಡು ತಮ್ಮ ಸಚಿವ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋ ಅನಿವಾರ್ಯತೆ ಈಶ್ವರ ಖಂಡ್ರೆಗಿದೆ. ಈಗ ಸಚಿವರ ಮಕ್ಕಳನ್ನ ಆಪ್ತರನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿಯನ್ನೇನೋ ಅವರ ಹೆಗಲ ಮೇಲಿದೆ. ಆದರೆ ಅವರ ಮಕ್ಕಳು ಸಂಬಂಧಿಕರು ಆಪ್ತರಿರುವಂಥ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೇಗಿದೆ? ಕಾಂಗ್ರೆಸ್ನ ಕೆಲ ಸಚಿವರಿಗೆ ಈ ಲೋಕಸಭಾ ಚುನಾವಣೆ ಅನಿವಾರ್ಯತೆ ಆಗಿಬಿಟ್ಟಿದೆ. ಯಾಕೆಂದ್ರೆ ಅವರ ಮಕ್ಕಳನ್ನ ಆಪ್ತರನ್ನ ಗೆಲ್ಲಿಸಿಕೊಂಡು ಬಂದ್ರೆ ಮಾತ್ರ ಅವರು ಅವರ ಸ್ಥಾನದಲ್ಲಿರೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಅದು ಸಾಧ್ಯವಾಗದೆ ಉಲ್ಟಾ ಹೊಡೆದ್ರೆ ಅವರೆಲ್ಲರೂ ಕೂಡ ಮಾಜಿ ಆಗಬೇಕಾಗುತ್ತೆ. ನೋಡೋಣ ಬನ್ನಿ. ಈ ಬಾರಿಯ ಲೋಕಸಭಾ ಚುನಾವಣೆ ಅನೇಕ ಸಚಿವರಿಗೆ ತಮ್ಮ ಮಂತ್ರಿಗಿರಿಯನ್ನ ಉಳಿಸೋ ನಿರ್ಣಾಯಕ ಸಮರ ಎಂಬುದು ಬಹುತೇಕ ಅನುಭವಕ್ಕೆ ಬಂದಂತಿದೆ. ಅದೇ ಕಾರಣಕ್ಕೆ ಕಳೆದ 20 ದಿನಗಳಿಂದ ಯಾರೂ ತಮ್ಮ ತಮ್ಮ ಕ್ಷೇತ್ರಗಳಿಂದ ಕಾಲು ತೆಗೆದಿಲ್ಲ. ಇನ್ನು ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿಕೊಳ್ಳೋ ಒತ್ತಡದಲ್ಲಿರೋ ವಿಚಾರದಲ್ಲಿ ಇನ್ನೂ ಪ್ರಮುಖವಾಗಿ ಕೇಳಿಬರೋ ಹೆಸರುಗಳು ಎಂದ್ರೆ ಅದು ಸಚಿವ ಎಸ್ ಮಲ್ಲಿಕಾರ್ಜುನ್, ಮಧು ಬಂಗಾರಪ್ಪ, ಶಿವಾನಂದ ಪಾಟೀಲ್, ಪ್ರಿಯಾಂಕ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯಗೂ ಇದು ನಿರ್ಣಾಯಕ ಹೋರಾಟವೇ. ಸಚಿವ ಎಸ್ ಮಲ್ಲಿಕಾರ್ಜುನ್, ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್. ದಾವಣಗೆರೆಯಲ್ಲಿ ತಮ್ಮದೇ ಪ್ರಾಬಲ್ಯವನ್ನ ಹೊಂದಿರೋ ಶಾಮನೂರು ಫ್ಯಾಮಿಲಿ ಈ ಬಾರಿ ತಮ್ಮ ಕುಟುಂಬದಿಂದ ಪ್ರಭಾ ಮಲ್ಲಿಕಾರ್ಜುನ್ರನ್ನ ದಾವಣಗೆರೆ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ. ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಸೊಸೆ, ಜೊತೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಪತ್ನಿ. ಇಲ್ಲಿ ಶಾಮನೂರು ಕುಟುಂಬ ಹಾಲಿ ಸಂಸದ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಸೆಣಸಬೇಕಿದೆ. ಆ ಮೂಲಕ ಎಂಪಿ ಸೀಟನ್ನು ಗೆದ್ದು ಇಡೀ ದಾವಣಗೆರೆಯಲ್ಲಿ ತಮ್ಮ ಪ್ರತಿಷ್ಠೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕಿದೆ. ಆದರೆ ಮೋದಿ ಅಲೆಯ ಮುಂದೆ ಇದು ಸುಮ್ಮನೆ ಮಾತಲ್ಲ. ಸಚಿವ ಶಿವಾನಂದ ಪಾಟೀಲ್, ಪುತ್ರಿ ಸಂಯುಕ್ತಾ ಪಾಟೀಲ್. ಇನ್ನು ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿ ನಾರಿಯರ ಟಿಕೆಟ್ ಫೈಟ್ಗೆ ಸಾಕ್ಷಿಯಾಗಿ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿರೋ ಮತ್ತೊಂದು ಕ್ಷೇತ್ರವೇ ಬಾಗಲಕೋಟೆ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್ ಕೈ ಸೇರಿದ್ದು ಭಾರೀ ಕೋಲಾಹಲವನ್ನ ಸೃಷ್ಟಿಸಿ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಅಲ್ಲದೆ ಇದೇ ವೇಳೆ ವೀಣಾ ಕಾಶಪ್ಪನವರ್ ತಮಗೆ ಟಿಕೆಟ್ ತಪ್ಪಿದ ಕಾರಣಕ್ಕೆ ಅಸಮಾಧಾನದಿಂದ ತಟಸ್ಥ ನೀತಿಯನ್ನ ಅನುಸರಿಸಿದ್ರು ಇದು ಸಂಯುಕ್ತಾ ಪಾಟೀಲ್ಗೂ ಒಳ್ಳೆಯದಲ್ಲ. ಇನ್ನು ಇತ್ತೀಚೆಗಷ್ಟೇ ವೀಣಾ ಕಾಶಪ್ಪನವರ್ ತಾವು ಸಂಯುಕ್ತಾ ಪರ ಪ್ರಚಾರವನ್ನ ಮಾಡೋದಿಲ್ಲ ಎಂಬ ನಿಲುವಿಗೆ ಅಂಟಿಕೊಂಡಿದ್ದಾರೆ. ಇಂತಹ ವೇಳೆಯಲ್ಲಿ ಅತ್ತ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ್ ಬಾಗಲಕೋಟೆ ಕ್ಷೇತ್ರದ ಜನರಿಗೆ, ಅಭಿಮಾನಿಗಳು ಮತ್ತು ಬೆಂಬಲಿಗರಿಗೆ ಸಂದೇಶ ಕಳುಹಿಸುವ ಮೂಲಕ ಶಾಕ್ ನೀಡಿದ್ದಾರೆ. ಮತ್ತೊಂದೆಡೆ ಅವರ ಸೋದರ ಹರ್ಷಗೌಡ ಪಾಟೀಲ್ ಕೈ ತೊರೆದು ಕಮಲ ಹಿಡಿಯುವ ಮೂಲಕ ಸಹೋದರಿ ವಿರುದ್ಧವೇ ಪ್ರಚಾರವನ್ನ ನಡೆಸುವ ಸುಳಿವು ನೀಡಿದ್ದಾರೆ. ಇದೆಲ್ಲವನ್ನು ಮೀರಿ ಅತ್ತ ಶಿವಾನಂದ ಪಾಟೀಲ್ ಅದ್ಹೇಗೆ ತಮ್ಮ ಪುತ್ರಿ ಸಂಯುಕ್ತಾರನ್ನ ಈ ಬಾರಿ ಗೆಲ್ಲಿಸಿಕೊಂಡು ಬರ್ತಾರೆ, ಜೊತೆಗೆ ತಮ್ಮ ಮಂತ್ರಿಗಿರಿಗೆ ಯಾವುದೇ ತೊಡಕಾಗದಂತೆ ನೋಡಿಕೊಳ್ತಾರೆ ಎಂಬ ಸಂಗತಿ ಕುತೂಹಲ ಮೂಡಿಸಿದೆ. ಇನ್ನು ಸಚಿವರು ತಮ್ಮ ಪುತ್ರ ಪುತ್ರಿಯನ್ನ ಗೆಲ್ಲಿಸಿಕೊಂಡು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಆದ್ರೆ ಅತ್ತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ ಕುಮಾರನ್ನ ಬಿಎಸ್ವೈ ಭದ್ರಕೋಟೆ ಶಿವಮೊಗ್ಗದಲ್ಲಿ ಗೆಲ್ಲಿಸಿಕೊಂಡು ಬರೋ ಒತ್ತಡದಲ್ಲಿದ್ದಾರೆ. ಬಿಎಸ್ವೈ ಪುತ್ರ ಸಂಸದ ರಾಘವೇಂದ್ರ ವಿರುದ್ಧ ತೊಡೆತಟ್ಟಿರೋ ಈಶ್ವರಪ್ಪ ಅಸಮಾಧಾನವನ್ನ ಬಳಸಿಕೊಂಡು ಅದ್ಹೇಗೆ ಗೀತಾ ಶಿವರಾಜ್ ಕುಮಾರನ್ನ ಗೆಲ್ಲಿಸಿಕೊಳ್ತಾರೆ ಎಂಬುದೇ ಅತಿ ದೊಡ್ಡ ಕುತೂಹಲ.
ಜೊತೆಗೆ ಅತ್ತ ಸಚಿವ ಪ್ರಿಯಾಂಕ ಖರ್ಗೆ ಕೂಡ ತಮ್ಮ ಬಾವ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಕಾಂಗ್ರೆಸ್ನ ಒಂದು ಕಾಲದ ಭದ್ರಕೋಟೆ ಕಲಬುರಗಿಯಿಂದ ಗೆಲ್ಲಿಸಿಕೊಂಡು ಬರೋ ಅನಿವಾರ್ಯತೆಯಲ್ಲಿದ್ದಾರೆ. ವಿಶೇಷವೆಂದ್ರೆ ಮಲ್ಲಿಕಾರ್ಜುನ ಖರ್ಗೆಗೆ ಮೊದಲ ಬಾರಿ ಸೋಲಿನ ರುಚಿ ತೋರಿಸಿದ ಬಿಜೆಪಿಯ ಉಮೇಶ್ ಜಾಧವ್ರನ್ನ ಸೋಲಿಸಿ ಮತ್ತೆ ಕಲಬುರಗಿಯನ್ನ ವಶಕ್ಕೆ ಪಡೆಯೋ ಅಗತ್ಯದ ಜೊತೆಗೆ ಈ ಭಾಗದಲ್ಲಿ ಮತ್ತೆ ತಮ್ಮ ಪ್ರಭಾವವನ್ನ ಮರಳಿ ಪಡೆಯೋ ಅಗತ್ಯವೂ ಖರ್ಗೆ ಕುಟುಂಬಕ್ಕಿದೆ. ಇದೆಲ್ಲದರ ಜೊತೆಗೆ ಅಮಿತ್ ಶಾ ಬಂದು ಹೋದಾಗಿನಿಂದ ಮತ್ತಷ್ಟು ರಣರಣ ಎನ್ನುತ್ತಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಬ್ರದರ್ ಡಿಕೆ ಸುರೇಶ್ರನ್ನ ಗೆಲ್ಲಿಸಿಕೊಂಡು ಬರೋದು ಈ ಬಾರಿ ಖುದ್ದು ಡಿಕೆಶಿಗೂ ಸವಾಲಾಗಿದೆ. ಇತ್ತ ಸಿಎಂ ಸಿದ್ದರಾಮಯ್ಯಗೆ ಮೈಸೂರು ಜೊತೆಗೆ ಚಾಮರಾಜನಗರದಲ್ಲಿ ತಮ್ಮ ಪಡೆಯನ್ನ ಗೆಲ್ಲಿಸಿಕೊಂಡು ಬರಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದೇ ಕಾರಣಕ್ಕೆ ಎಂಬಂತೆ ಕೆಲ ದಿನಗಳ ಹಿಂದೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮೈಸೂರು ಅಭ್ಯರ್ಥಿ ಲಕ್ಷ್ಮಣ್ ಪ್ರಚಾರದ ವೇಳೆ ವರುಣಾದ ಜನರ ಕುರಿತು ಭಾವನಾತ್ಮಕವಾಗಿ ಮಾತನಾಡಿದ್ರು. ವರುಣಾ ಕ್ಷೇತ್ರ ನನ್ನ ಪಾಲಿಗೆ ಅದೃಷ್ಟ ಕ್ಷೇತ್ರ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂತಂದ್ರೆ 2013ರಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ ನೀವೆಲ್ಲ ನನಗೆ 30,000ಕ್ಕೂ ಹೆಚ್ಚು ಅಂತರದಿಂದ ಕಳಿಸಿದ್ರೆ ಆಗ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದೆ. ಅಲ್ಲದೆ ಇದೇ ವೇಳೆ 60,000 ಲೀಡ್ ಬಂದ್ರಷ್ಟೇ ತಾವು ಸೇಫ್ ಎಂದೇಳೋ ಮೂಲಕ ಸಂಚಲನ ಸೃಷ್ಟಿಸಿದ್ದಾರೆ. ಇದು ಸಾಕಷ್ಟು ರಾಜಕೀಯ ಚರ್ಚೆಗೂ ಗ್ರಾಸವಾಗಿ ಸಿಎಂ ಪಟ್ಟ ಉಳಿಬೇಕಂದ್ರೆ ಸಿದ್ದುಗೆ ಮೈಸೂರು ಅಭ್ಯರ್ಥಿ ಗೆಲುವು ಅನಿವಾರ್ಯ ಎಂಬುದು ಇದರಿಂದಲೇ ಕನ್ಫರ್ಮ್ ಆದಂತಾಗಿದೆ. ಇಂತಹ ವೇಳೆಯಲ್ಲೇ ಸಿದ್ದು ಕೂಡ ಮೈಸೂರು ಗೆಲ್ಲೋದಕ್ಕೆ ಒಕ್ಕಲಿಗ ಟ್ರಂಪ್ ಕಾರ್ಡ್ ಉರುಳಿಸುತ್ತಿರೋದು ಕಂಡು ಬರ್ತಿದೆ. ಒಟ್ಟಾರೆ ಕಳೆದ 2 ದಶಕಗಳಿಂದ ಲೋಕಸಭಾ ಸಮರದಲ್ಲಿ ಕರ್ನಾಟಕದಲ್ಲಿ 2 ಅಂಕಿ ದಾಟೋಕೆ ಹರಸಾಹಸ ಪಡ್ತಿರೋ ಕಾಂಗ್ರೆಸ್ ಈ ಬಾರಿ ಸಚಿವರ ಇಚ್ಛೆಯಂತೆ ಅವರ ಮಕ್ಕಳು ಸಂಬಂಧಿಕರನ್ನ ಅಖಾಡಕ್ಕಿಳಿಸಿ ಹೇಗಾದ್ರೂ ಮಾಡಿ 20 ಕ್ಷೇತ್ರವನ್ನ ಗೆಲ್ಲಲೇಬೇಕು, ಇಲ್ವಂದ್ರೆ ನಿಮ್ಮ ಅಧಿಕಾರ ತ್ಯಾಗಕ್ಕೆ ಸಿದ್ಧರಾಗಿ ಎಂದು ಸೂಚನೆಯನ್ನ ನೀಡಿರೋದು ಕರುನಾಡ ರಣಕಣ ಇನ್ನಷ್ಟು ರೋಚಕ ಎನ್ನುವಂತಾಗಿಸಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 10 ಸಚಿವರ ಮಕ್ಕಳನ್ನ ಆಪ್ತರನ್ನ ಕಣಕ್ಕಿಳಿಸಲಾಗಿದೆ. ಅವರೆಲ್ಲರನ್ನು ಕೂಡ ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿಯನ್ನು ಹೈಕಮಾಂಡ್ ಅವ್ರಿಗೆ ವಹಿಸಿದೆ. ಯಾಕೆಂದರೆ ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ಬಲವಂತದಿಂದ ಇವರು ಮಕ್ಕಳಿಗೆ ಸಂಬಂಧಿಕರಿಗೆ ಟಿಕೆಟನ್ನು ಕೊಡಿಸಿದ್ದಾರೆ. ಅವರ ಸ್ಥಾನ ನಿರ್ಧಾರ ಆಗೋದು ಚುನಾವಣೆಯ ಫಲಿತಾಂಶದ ಬಳಿಕವಷ್ಟೇ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.